ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ 5ನೇ ಅಧ್ಯಾಯ ಸನ್ಯಾಸ ಯೋಗ. ಇದರಲ್ಲಿ 8, 9, 10 ಮತ್ತು 11ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳಿದ ಕರ್ಮ ಮಾಡ್ತಾಯಿದ್ರು, ಕರ್ಮಯೋಗಿ ಕರ್ಮದ ಫಲಕ್ಕೆ ಅಂಟಿಕೊಂಡಿರಲ್ಲ, ಕರ್ಮಫಲವನ್ನು ಬಿಟ್ಟು ಅವನು ಕೆಲಸ ಮಾಡ್ತಾ ಇರ್ತಾನೆ. ಅವನು ಯಾವಾಗಲೂ ಭಗವಂತನ ಅರ್ಪಣೆಗೋಸ್ಕರ ಕೆಲಸವನ್ನು ಮಾಡ್ತಾ ಇರ್ತಾನೆ ಅಂತ ಇದನ್ನು ಹೇಳ್ದ. ಅದನ್ನೇ ಮುಂದುವರಿಸ್ತಾ 8ನೇ ಶ್ಲೋಕದಲ್ಲಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯತ ತತ್ವಮಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಶನ್. ಅದನ್ನೇ ಮುಂದುವರಿಸ್ತಾ 9ನೇ ಶ್ಲೋಕದಲ್ಲಿ ಪ್ರಲಭನ್ ವಿಸೃಜನ್ ಗೃಹ್ಣನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾರು ತತ್ವಜ್ಞಾನಿ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅಥವಾ ಕರ್ಮಯೋಗಿ ಅಂತ ಏನು ಕರಿತೀವಿ, ಅವನು ಹೇಗೆ ಕೆಲಸ ಮಾಡ್ತಾನೆ ಅಂದರೆ ಅವನು ನೋಡುವಾಗ, ಕೇಳುವಾಗ, ಮುಟ್ಟುವಾಗ ಮತ್ತು ಆಘ್ರಾಣಿಸುವಾಗ, ನಡೆಯುವಾಗ, ನಿದ್ರಿಸುವಾಗ, ಮತ್ತು ಉಸಿರು ತಗೋಬೇಕಾದ್ರೆ ಮತ್ತು ಉಸಿರು ಬಿಡಬೇಕಾದ್ರೆ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲೇ ಇರ್ತಾನೆ. ಎಲ್ಲವನ್ನೂ ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊತಾನೆ. ಎಲ್ಲವನ್ನ ನಾನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ, ನಾನು ಇದನ್ನು ಏನೂ ಮಾಡ್ತಾ ಇಲ್ಲ, ಎಲ್ಲವನ್ನ ಅವನು ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾನು ಒಂದು ಬೊಂಬೆಯ ರೀತಿಯಲ್ಲಿ, ಆ ತೊಗಲು ಬೊಂಬೆ ಅಥವಾ ಕೈಗೆ ದಾರ ಕಟ್ಕೊಂಡು ಬೊಂಬೆನ ಆಡಿಸ್ತಾ ಇರ್ತಾರಲ್ಲ, ಆ ಥರ ಭಗವಂತ ನಮ್ಮನ್ನು ಆಡಿಸ್ತಾ ಇದ್ದಾನೆ. ನಾವೇನು ಮಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ, ಏನು ಮುಟ್ಟುತ್ತಾ ಇದ್ದೀವಿ, ಏನು ಆಘ್ರಾಣಿಸ್ತಾ ಇದ್ದೀವಿ, ಏನು ಉಸಿರಾಡ್ತಾ ಇದ್ದೀವಿ, ಎಲ್ಲವೂ ಆ ಭಗವಂತನ ನಿಯಾಮಕ ಅಂತ ತಿಳ್ಕೊಂಡು ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗ್ತಾನೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಆವಾಗ ಕೆಲಸಗಳು ಕೆಟ್ಟು ಹೋಗುತ್ತೆ. ಇದು ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಕೆಲಸಗಳು ಬೇರೆ ಥರ ಆಗುತ್ತೆ. ಇದು ನಂದೇನಿಲ್ಲ, ಈಗ ಈ ಕೆಲಸ ನನಗೆ ಬಂದಿದೆ, ಇದನ್ನು ನಾನು ಮಾಡ್ತಾ ಇದ್ದೀನಿ, ಅಚ್ಚುಕಟ್ಟಾಗಿ ಮಾಡಬೇಕು, ಇದು ಭಗವಂತನು ನನಗೆ ದಯಪಾಲಿಸಿರುವಂತಹ ಕೆಲಸ, ಅದನ್ನು ನಾನು ಮಾಡಬೇಕು. ಇದು ಕೆಟ್ಟದ್ದು, ಇದು ಒಳ್ಳೆಯದು, ಆಘ್ರಾಣಿಸಬೇಕಾದ್ರೆ ಇದು ಒಳ್ಳೆಯ ಸುವಾಸನೆ, ಕೆಟ್ಟ ಎರಡನ್ನೂ ರೆಕಗ್ನೈಸ್ ಮಾಡ್ತಾನೆ, ಎರಡನ್ನೂ ಗ್ರಹಿಸ್ತಾನೆ. ಇದು ಒಳ್ಳೆಯ ಸುವಾಸನೆ, ಇದು ಕೆಟ್ಟದ್ದು ಅಂತ ಗೊತ್ತಾಗತ್ತೆ ಅವನಿಗೆ. ಆದರೆ ಒಳ್ಳೆಯದಕ್ಕೆ ತುಂಬ ಆಸೆ ಪಡ್ಬಿಟ್ಟು ಎಲ್ಲನೂ ನನಗೆ ಬೇಕು ಒಳ್ಳೆಯದು ಅಂತ, ಕೆಟ್ಟದ್ದನ್ನು ತುಂಬ ಅಸಹ್ಯವಾಗಿ ಆ ಕಡೆನೇ ನಾವು ಇದು ಮಾಡದೇ ಇರೋದು. ಒಬ್ಬ ಆರೋಗ್ಯವಂತ ಮನುಷ್ಯನೂ ರೆಕಗ್ನೈಸ್ ಮಾಡ್ತಾನೆ, ಒಬ್ಬ ತುಂಬ ಬದ್ದಿರ್ತಕ್ಕಂತಹ ರೋಗಿಯನ್ನು ಅವನು ನೋಡ್ತಾನೆ. ಆದರೆ ಆರೋಗ್ಯವಂತನ ಕಡೆನೇ ನಾನು ಹೋಗಬೇಕು, ರೋಗಿ ಕಂಡ್ರೆ ಅಸಹ್ಯ ಅಂತ ಅಂದ್ಕೊಳ್ಳಲ್ಲ. ಇಬ್ಬರನ್ನು ಒಂದೇ ರೀತಿಯಲ್ಲಿ ನೋಡ್ತಾನೆ. ಒಬ್ಬ ಪಾಪಿನೂ ನೋಡ್ತಾನೆ, ಒಬ್ಬ ಪುಣ್ಯವಂತನೂ ನೋಡ್ತಾನೆ. ಪಾಪಿ ಬಗ್ಗೆ ಅಸಹ್ಯ ಪಟ್ಕೊಳ್ಳಲ್ಲ, ಅವನು ಪಾಪ, ಅವನ ಕರ್ಮ ಅವನು ಮಾಡ್ತಾ ಇದ್ದಾನೆ. ಪುಣ್ಯವಂತ ಅಂದರೆ ಅವನನ್ನು ಹೊಗಳೋದು ಇಲ್ಲ, ಅದು ಅವನ ಕೆಲಸ, ಅವನ ಪುಣ್ಯ ಅವನು ಮಾಡ್ತಾ ಇದ್ದಾನೆ. ಇಬ್ಬರನ್ನೂ ಒಂದೇ ಥರ ನೋಡ್ತಾನೆ. ಹೇಗೆ ಸೂರ್ಯ ಎಲ್ಲರ ಮೇಲೂ ಒಂದೇ ರೀತಿಯಲ್ಲಿ ಬೆಳಕನ್ನು ಕೊಡ್ತಾನೋ, ಅವನ ಕೆಲಸ ಬೆಳಕನ್ನು ಕೊಡೋದು ಅಷ್ಟೇ. ಒಂದು ಮರ, ಆ ಮರವನ್ನೇ ಕಡ್ದವನು ಕೆಳಗಡೆ ನಿಂತ್ಕೊಂಡ್ರು ಅವನಿಗೂ ನೆರಳು ಕೊಡತ್ತೆ. ಹಾಗೆ ಒಬ್ಬ ಕರ್ಮಯೋಗಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಯಾವುದೇ ರೀತಿಯ ತಾರತಮ್ಯ ಇರಲ್ಲ, ಎಲ್ಲವನ್ನ ಒಂದೇ ರೀತಿಯಲ್ಲಿ, ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ನೋಡ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ. ಅಂದ್ರೆ ಏನು ಅಂದರೆ, ಅರ್ಜುನನಿಗೆ ನಿನ್ನ ಕೆಲಸ ನೀನು ಮಾಡು, ಫಲಾಪೇಕ್ಷೆಯನ್ನು ಯೋಚನೆ ಮಾಡಬೇಡ. ಹಿಂಗಾಗೋಗುತ್ತೆ ಹಂಗಾಗೋಗುತ್ತೆ, ನಾನು ಸಾಯಿಸ್ತೀನಿ, ಅವ್ರು ನನ್ನನ್ನು ಸಾಯಿಸ್ತಾರೆ ಅಂತ ಅನ್ಕೋಬೇಡ. ನನ್ನ ರಾಜ್ಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನನಗೆ ರಾಜ್ಯ ಬರುತ್ತೆ ಅನ್ಕೋಬೇಡ, ಎಲ್ಲ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕೆಲಸ ಮಾಡು ಅನ್ನೋ ನಿಟ್ಟಿನಲ್ಲಿ ಅರ್ಜುನನಿಗೆ ಹೇಳ್ತಾ ನಮ್ಮೆಲ್ಲರಿಗೂ ಈ ಒಂದು ಸಂದೇಶವನ್ನು ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 10ನೇ ಶ್ಲೋಕದಲ್ಲಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿಮಾಂಬಸ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಅದನ್ನೇ ಹೇಳಿದ್ದು, ಯಾರು ತಮ್ಮ ಕರ್ಮವನ್ನು ಬ್ರಹ್ಮನಲ್ಲಿ ಇಟ್ಟು ಬ್ರಹ್ಮನಿಗೆ ಸಮರ್ಪಣೆ ಮಾಡ್ತಾ ಕೆಲಸವನ್ನು ಮಾಡ್ತಾರೋ ಅವನು
ಹೇಗಿರ್ತಾನಪ್ಪ ಅಂದರೆ ಪದ್ಮಪತ್ರ ವಿವಾಂಬಸ. ಹೆಂಗೆ ಒಂದು ಪದ್ಮ ಅಂದರೆ ಕಮಲ ನೀರಲ್ಲಿದ್ದರೂ ಒಂದು ಡ್ರಾಪ್ ನೀರನ್ನು, ಒಂದು ತೊಟ್ಟು ನೀರನ್ನು ಅದು ಮೈಗೆ ಅಂಟಿಸ್ಕೊಡಲ್ವೋ ಹಾಗೆ ಇರ್ತಾನೆ ಕರ್ಮಯೋಗಿ ಆದವನು. ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ನಮ್ಮ ಕೆಲಸ ಇದನ್ನು ನಾವು ಮಾಡಬೇಕು, ನಾವು ಬಿಟ್ಟರೆ ಬೇರೆಯವರು ಇಲ್ಲವೇ ಇಲ್ಲ, ನಮ್ಮ ಜೀವನವೇ ನಮಗೆ ಕೈಯಲ್ಲಿಲ್ಲ. ಯಾವಾಗ ನಾವು ಈ ದೇಹವನ್ನು ತೆಗೆಸಿ ಹೋಗ್ಬಿಡತ್ತೋ ಆತ್ಮ ನಮಗೆ ಗೊತ್ತಿಲ್ಲ. ಅದರಲ್ಲೂ ಇದು ನಂದು, ಇದು ನಂದು, ಅಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವಿ, ಇದು ನಂದು, ಇದು ನಮ್ಮವರು, ಇವ್ರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕೆಲಸ ಮಾಡಿದ್ರೆ ಅದು ಬಂಧನಕ್ಕೆ ಒಳಪಡಿಸುತ್ತೆ. ಇದು ನಂದಲ್ಲ, ಇದು ಬ್ರಹ್ಮನಿಗೆ ಅರ್ಪಣೆ ಮಾಡೋದು, ನನ್ನ ಕೆಲಸವನ್ನ ಬ್ರಹ್ಮನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ಕೆಲಸ ಮಾಡಿದ್ರೆ ಅದರ ಒಂದು ಫಲವೇ ಬೇರೆ ಥರ ಇರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದರ ಒಂದು ಸುಖವೇ ಬೇರೆ ಥರ ಇರುತ್ತೆ ಅಂತ ಶ್ರೀಕೃಷ್ಣ ಎಲ್ಲಿ ಹೇಳ್ತಾನೆ. ಆವಾಗ ನಾವು ಕಮಲದಲ್ಲಿ ಹೇಗೆ ಕಮಲ ನೀರಲ್ಲಿದ್ದರೂ ಅದು ಮೈಗಂಟಿಸ್ಕೊಳ್ಳಲು ಆ ಥರ ಇರ್ತಾನೆ ಕರ್ಮಯೋಗಿ ಅಂತ ಹೇಳ್ತಾನೆ. ಅದನ್ನೇ 11ನೇ ಶ್ಲೋಕದಲ್ಲಿ ಬರ್ತಾ ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಅಂದರೆ ಕೇವಲ ಶುದ್ಧ ಮನಸ್ಸಿನಿಂದ ಯಾರು ಕೆಲಸ ಮಾಡ್ತವ್ರೋ, ಇಂದ್ರಿಯಗಳಿಂದ ಕೇವಲ ಶುದ್ಧ ಮನಸ್ಸಿನಿಂದ ಇಂದ್ರಿಯಗಳಿಂದ ಕೆಲಸವನ್ನು ಮಾಡ್ತಾರೋ, ಯಾರು ಸಂಘವನ್ನು ಬಿಟ್ಟು ಕೆಲಸ ಮಾಡ್ತಾರೋ, ಅಂದರೆ ಸಂಘ ಅಂದರೆ ಅದಕ್ಕೆ ಅಂಟ್ಕೊಳ್ಳದೆ, ಯಾರು ಒಂದು ವಿಚಾರಕ್ಕೆ ಅಂಟಿಕೊಳ್ಳದೆ ಕೆಲಸವನ್ನು ಮಾಡ್ತಾರೋ, ಆತ್ಮಶುದ್ಧಿಯಿಂದ ಕೆಲಸ ಮಾಡ್ತಾರೋ ಅವರು ಯಾವಾಗಲೂ ಶುದ್ಧ ಆತ್ಮರಾಗಿರ್ತಾರೆ. ಅವರಿಗೆ ಯಾವ ಬಾಧೆಯೂ ಇರಲ್ಲ, ಯಾವುದೂ ಅವರನ್ನು ಬಂಧಿಸೋದಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟನ್ನು ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.